coming to the question number 13. So again pair based question. One side they have given region, the name of the mountain range and the type of the mountain. So pair 1 ಸೆಂಟ್ರಲ್ ಏಷ್ಯಾದಲ್ಲಿ ವಸ್ಜಿಸ್ ಮೌಂಟೇನ್ ಇದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ದಿಸ್ ಇಸ್ ಅ ಫೋಲ್ಡ್ ಮೌಂಟೇನ್ ಅಂತ ಹೇಳ್ತಿದ್ದಾರೆ. ಯುರೋಪಲ್ಲಿ ಆಲ್ಪ್ಸ್ ಮೌಂಟೇನ್ ಇದೆ, ಇದು ಬ್ಲಾಕ್ ಮೌಂಟೇನ್ ಅಂತ ಹೇಳ್ತಿದ್ದಾರೆ. ನಾರ್ತ್ ಅಮೆರಿಕಾದಲ್ಲಿ ಅಪಲೇಷಿಯನ್ ಮೌಂಟೇನ್ಸ್ ಇದೆ, ಅದು ಫೋಲ್ಡ್ ಮೌಂಟೇನ್ ಅಂತ ಹೇಳ್ತಿದ್ದಾರೆ. ಸೌತ್ ಅಮೆರಿಕಾದಲ್ಲಿ ಆಂಡೀಸ್ ಮೌಂಟೇನ್ ಇದೆ, ಇದು ಫೋಲ್ಡ್ ಮೌಂಟೇನ್ ಅಂತ ಹೇಳ್ತಿದ್ದಾರೆ. ಸೊ ಈ 7th or 8th ಸ್ಟ್ಯಾಂಡರ್ಡ್ NCERT ಸೊ ಕಾಂಟಿನೆಂಟ್ ಸ್ಟಡಿ ಬೇಕಾದರೆ ಅಥವಾ ಟೈಪ್ಸ್ ಆಫ್ ಮೌಂಟೇನ್ ಪ್ಲಾಟ್ಯೂ ಸ್ಟಡಿ ಮಾಡಬೇಕಾದ್ರೆ ಯಾವುದು ಫೋಲ್ಡ್ ಮೌಂಟೇನು, ಯಾವುದು ಬ್ಲಾಕ್ ಮೌಂಟೇನು, ಯಾವುದು ವೋಲ್ಕ್ಯಾನಿಕ್ ಮೌಂಟೇನು, ಸೊ ಯಾವುದು ವಾಟ್ ಇಸ್ ದಿಸ್ ರೆಸಿಡ್ಯೂಯಲ್ ಮೌಂಟೇನ್ ಆರ್ ರಿಲಿಕ್ ಮೌಂಟೇನ್. ಸೊ ಈ ರೀತಿ ಪ್ರತಿಯೊಂದು ಮೌಂಟೇನ್ಸ್ನ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ಆ ಮೌಂಟೇನ್ಸ್ ಎಲ್ಲಿದೆ ಅಂತ ಆ ಕಾಂಟಿನೆಂಟ್ಸ್ ಮುಖಾಂತರ ಎಕ್ಸ್ಪ್ಲೇನು ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಪೇರು ಸೆಂಟ್ರಲ್ ಏಷ್ಯಾದಲ್ಲಿ ವಸ್ಜಿಸ್ ಮೌಂಟೇನ್ ಇದೆ ಅಂತ ಹೇಳ್ತಿದ್ದಾರೆ. ವಸ್ಜಿಸ್ ಮೌಂಟೇನ್ ಇಟ್ ಈಸ್ ನಾಟ್ ಇನ್ ಸೆಂಟ್ರಲ್ ಏಷ್ಯಾ, ಇಟ್ ಈಸ್ ಇನ್ ಯುರೋಪ್. ಸೊ ದಿಸ್ ಆಪ್ಷನ್ ಇಟ್ ಈಸ್ ಇನ್ಕರೆಕ್ಟ್. ಯುರೋಪ್ ಅಲ್ಲಿ ಆಲ್ಪ್ಸ್ ಮೌಂಟೇನ್ ಇದೆ, ಅದು ಬ್ಲಾಕ್ ಮೌಂಟೇನ್ ಅಂತ ಹೇಳ್ತಿದ್ದಾರೆ. ಸೊ ವಿ ವಿಲ್ ಕೀಪ್ ಇಟ್ ಪೆಂಡಿಂಗ್. ನಾರ್ತ್ ಅಮೆರಿಕಾದಲ್ಲಿ ಅಪಲೇಷಿಯನ್ ಮೌಂಟೇನ್ಸ್ ಇದೆ, ಅದು ಫೋಲ್ಡ್ ಮೌಂಟೇನ್ ಅಂತ ಹೇಳ್ತಿದ್ದಾರೆ. ಎಸ್, ನಾರ್ತ್ ಅಮೆರಿಕಾದಲ್ಲಿ ಅಪಲೇಷಿಯನ್ ಮೌಂಟೇನ್ ಇದೆ, ಇಟ್ ಈಸ್ ಅ ಫೋಲ್ಡ್ ಮೌಂಟೇನ್, ಇಟ್ ಈಸ್ ಒನ್ ಆಫ್ ದಿ ಓಲ್ಡ್ ಫೋಲ್ಡ್ ಮೌಂಟೇನ್. ಸೌತ್ ಅಮೆರಿಕಾದಲ್ಲಿ ಆಂಡೀಸ್ ಮೌಂಟೇನ್ ಇದೆ, ಅದು ಫೋಲ್ಡ್ ಮೌಂಟೇನ್ ಅಂತ ಹೇಳ್ತಾರೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಏನು ಹೇಳ್ತಿದ್ದಾರೆ, ಯುರೋಪಲ್ಲಿ ಆಲ್ಪ್ಸ್ ಇದೆ ಬಟ್ ಅದು ಬ್ಲಾಕ್ ಮೌಂಟೇನ್ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ನಾಟ್ ಬ್ಲಾಕ್ ಮೌಂಟೇನ್, ಇಟ್ ಈಸ್ ಅ ಫೋಲ್ಡ್ ಮೌಂಟೇನ್. So this option is also incorrect. So what is the answer? That is B. Only 2 are correct. Now we will see the answer and explanation. B. Only 2 correct. Central Asia was this fold mountain. So it is not in Central Asia. It is in Western Europe. That is in France. They are not fold mountain. Was this a block mountain? Then Europe alli Alps ide, block mountain anta ಹೇಳ್ತಿದ್ದಾರೆ. Alps are the young fold mountain. They are not block mountain. And they are in Europe, right? Then coming to the Appalachian mountain, they are in North America and they are fold mountain, that is correct. Then in South America we have Andes, they are young fold mountain, these are old fold mountain. So coming to the Europe, so Europe alli enide Vosges elli barutte, illi barutte, these are block mountain. Then we have Jura mountains and here we have Alps, then here we have Massif Central, right? Then here we have Massif American, here we have Pyrenees. So these are the important mountain ranges in the Europe. Then Appalachians, it is there in North America, United States ಮತ್ತೆ ಕೆನಡಾದಲ್ಲಿ ಅದು ಹೋಗುತ್ತೆ. Then Andes mountain in Southern America along the western coast, right?